ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಸೋಲೋ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ, ಸೋತಿರುವ ಮನಸ್ಸು ಕೂಡ ಗೆಲ್ಲುತ್ತದೆ. ಅರ್ಥಶಾಸ್ತ್ರದ ವಿಷಯವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫ್ರಮ್ ಪೊಲೀಸ್ ಕಾನ್ಸ್ಟೇಬಲಿಂದ UPSC ಏನೇನು ನೋಟ್ಸ್ ಬೇಕೋ ಆ ಎಲ್ಲ ನೋಟ್ಸ್ಗಳನ್ನು ನಾವು ಪಾರ್ಟ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು 13ನೇ ಭಾಗ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು PSI, KS, UPSC. ಇದಕ್ಕೆ ನಾವು ಹಾಟ್ ಟಾಪಿಕ್ ಅಂತ ಕರಿತೀವಿ. ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು ಅಂದರೆ, ಇದೊಂದು ಮತ್ತು RBI ಎರಡು ಟಾಪಿಕ್ ನಿಮಗೆ ಅರ್ಥ ಆದರೆ ಎಕನಾಮಿಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆದ ಹಾಗೇ. ಏಕೆಂದರೆ ಪ್ರತಿ ಬಾರಿಯೂ UPSCಗೆ, KSಗೆ, PSIಗೆ ಪ್ರಶ್ನೆಗಳು ಇದ್ರ ಮೇಲೆ ತುಂಬ ಜಾಸ್ತಿ ಬರ್ತವೆ. ಸ್ಪೆಷಲಿ UPSCಗೆ ಇದೊಂದು ಫಿಕ್ಸ್ ಟಾಪಿಕ್ ಅಂತ ಕಂಟಿನ್ಯೂ ಮಾಡ್ತಾರೆ, ರೈಟ್. ಸೊ ನಾವು ಡೇ ಟು ಡೇನ ಆಗ್ತಕ್ಕಂತಹ ಅನೇಕ ಅಂಶಗಳನ್ನು ಕೂಡ ನಾವು ಈ ಟಾಪಿಕ್ ಮೂಲಕ ತಿಳ್ಕೊಬೋದು. ಇನ್ಫ್ಲೇಷನ್ ಮತ್ತು ಫೈನಾನ್ಸ್ ಇವೆರಡು ಟಾಪಿಕ್ಕು ಎಕನಾಮಿಕ್ಸ್ನಲ್ಲಿ ಬೇಸಿಕ್ ಫೌಂಡೇಶನ್ ಥರ. ಸೊ ಇವೆರಡನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಂಟೈರ್ ಎಕನಾಮಿಕ್ಸ್ ಏನಿದೆ ಅಲ್ವಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ರೈಟ್. ಸೊ ಪಾರ್ಟ್ 13 ಇನ್ಫ್ಲೇಷನ್. ಲೆಟ್ಸ್ ಬಿಗಿನ್. ಸೊ ಇನ್ಫ್ಲೇಷನ್ ಅಂದರೆ ಏನು ಅನ್ನೋದಕ್ಕಿಂತ ನಾವು ಫಸ್ಟು ಬೇಸಿಕ್ ಕಾನ್ಸೆಪ್ಟ್ ಕಡೆ ನೋಡೋಣ. ಸೊ ನೋಟ್ಸನ್ನು ಮಾಡ್ಕೊಳ್ಳಿ ಎಲ್ಲರೂ, ನೋಟ್ಸ್ ಭಾಳ ಇಂಪಾರ್ಟೆಂಟು. ಮೊದಲನೇ ಟಾಪಿಕ್, ಮೊದಲನೇ ಅಂಶ ಹಣದುಬ್ಬರ. ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್. ಇನ್ಫ್ಲೇಷನ್. ಸೊ ಏನು ಇನ್ಫ್ಲೇಷನ್ ಅಂದರೆ, ಸಾಮಾನ್ಯವಾಗಿ ಈ ಆಲ್ರೆಡಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅಂತಂದರೆ, ಹಣದುಬ್ಬರ ಅಂದರೆ ಕೆಳಗಿನಲ್ಲಿ ಯಾವುದು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಣದುಬ್ಬರ ಅಂತಂದರೆ ಏನು ಜನರಲ್ ಆಗಿ ವಿಚಾರ ಮಾಡೋಣ. ಉದಾಹರಣೆಗೆ ಇವತ್ತು ಮಾರ್ಕೆಟ್ನಲ್ಲಿ ನಾವು ದ್ರಾಕ್ಷಿಗಳನ್ನು ನೋಡಿರ್ತೀವಿ, ರೈಟ್. ದ್ರಾಕ್ಷಿಗಳನ್ನು ಕಳೆದ 1 ತಿಂಗಳ ಹಿಂದೆ 1 kg ದ್ರಾಕ್ಷಿಗೆ 100 ರೂಪಾಯಿ ಇತ್ತು. ಬಟ್ ಇವತ್ತದು 50 ರೂಪಾಯಿ ಆಗಿದೆ, ರೈಟ್. ಬಟ್ ಇದೇ 2 ತಿಂಗಳ ಆದಮೇಲೆ 150 ರೂಪಾಯಿ ಆಗುತ್ತೆ. ಸೊ ಈ ಮೂರರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ನೋಡ್ಕೊಳ್ಳೋಣ, ರೈಟ್. ಸೊ ಅಮೌಂಟ್ ಒಂದೇ, ವಸ್ತು ಒಂದೇ ಇದೆ ಮತ್ತು ಕ್ವಾಂಟಿಟಿ ಕೂಡ ಸೇಮ್ ಆಗಿದೆ. ಕ್ವಾಂಟಿಟಿ ಸೇಮ್ ಇದ್ದಾಗ ಬೆಲೆಯಲ್ಲಿ ವ್ಯತ್ಯಾಸ ಹೇಗಾಗತ್ತೆ, ಇದು ಯಾವ ರೀತಿಯಾಗಿ ಎಕನಾಮಿಕ್ಸನ್ನು ಚೇಂಜ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಇನ್ನೊಂದು ಎಕ್ಸಾಂಪಲು, ಕಳೆದ 1 ತಿಂಗಳ ಹಿಂದೆ ಪೆಟ್ರೋಲ್ ಬೆಲೆ 90 ರೂಪಾಯಿ ಇತ್ತು ಅಲ್ವಾ, ಇವತ್ತು 100 ರೂಪಾಯಿ ಆಗಿದೆ, ರೈಟ್. ಆವಾಗ 1 ಲೀಟರ್ ಬರ್ತಾಯಿತ್ತು, ಇವಾಗ 100 ರೂಪಾಯಿಗೆ 1 ಲೀಟರ್ ಬರ್ತಾಯಿದೆ. ಸೊ ವಸ್ತು ಕ್ವಾಂಟಿಟಿ ಒಂದೇ ಇದೆ, ಬಟ್ ಅದರ ಬೆಲೆಯಲ್ಲಿ ಚೇಂಜ್ ಆಗ್ತಾ ಇದೆ. ಹೀಗೆ ಯಾಕಾಗತ್ತೆ ಅನ್ನೋದನ್ನು ನಾವು ಅಧ್ಯಯನ ಮಾಡೋದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದರೆ ಇದರ ಅರ್ಥವನ್ನು ಬರ್ಕೊಳ್ಳಿ. ಇನ್ಫ್ಲೇಷನ್ ಅಂತಂದರೆ ಸಾಮಾನ್ಯ ವಸ್ತುಗಳ ಬೆಲೆಯಲ್ಲಿ ಒಂದು ನಿಗದಿತ ಅವಧಿಯಲ್ಲಿ ಉಂಟಾಗುವ ಹೆಚ್ಚಳ ಅದಕ್ಕೆ ನಾವೇನು ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ, ರೈಟ್. ಸೊ ಇಂಗ್ಲೀಷ್ನಲ್ಲಿ ನೀವು ಬರ್ಕೋಬೋದು, ಇಂಪಾರ್ಟೆಂಟು GPL ಅಂತ ನಾವು ಕರಿತೀವಿ. GPL ಅಂದರೆ ಜನರಲ್ ಪ್ರೈಸ್ ಲೆವೆಲ್. ಇದರಲ್ಲಿ ಒಂದು ನಿಗದಿತ ಅವಧಿಯಲ್ಲಿ ಹೆಚ್ಚಳ ಉಂಟಾಗೋದನ್ನು ನಾವು ಏನಂತ ಕರಿತೀವಿ ಅಂದರೆ ಹಣದುಬ್ಬರ ಅಂತ ಕರಿತೀವಿ. ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ವಸ್ತುಗಳ ಬೆಲೆಯಲ್ಲಿ ಒಂದು ನಿಗದಿತ ಅವಧಿಯಲ್ಲಿ ಉಂಟಾಗುವ ಹೆಚ್ಚಳ. ಒಂದು ವಸ್ತು ಸೇಮ್ ಇದೆ, ಆದರೆ 1 ತಿಂಗಳಿಂದ 2 ತಿಂಗಳ ಅವಧಿಯಲ್ಲಿ ಅದರ ಬೆಲೆ 100ರಿಂದ 150 ರೂಪಾಯಿ ಹೆಚ್ಚಾಗತ್ತಲ್ವಾ, ಇದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಲಿಟ್ರಲ್ ಮೀನಿಂಗ್ ಏನು ಅಂತಂದರೆ, ಒಂದು ಹಣ ಇರುತ್ತೆ, ಆ ಹಣದ ಬೆಲೆ ಏನಾಗುತ್ತೆ ಅಂತಂದರೆ ಇನ್ಫ್ಲೇಷನ್ ಹೆಚ್ಚಾದಾಗ ಕಡಿಮೆ ಆಗುತ್ತೆ, ವಸ್ತುಗಳ ಬೆಲೆ ಹೆಚ್ಚಾಗೋದನ್ನು ನಾವೇನಂತ ಕರಿತೀವಿ, ಇನ್ಫ್ಲೇಷನ್. ಇದಕ್ಕೆ ಜನರಲ್ ಪ್ರೈಸ್ ಲೆವೆಲ್ ಅಂತ ಕರೀತಾರೆ. ಸೊ ಈ ವರ್ಡ್ ಇಂಪಾರ್ಟೆಂಟು, ಇದು ಕೀವರ್ಡ್ ಇದರಲ್ಲಿ, ಇನ್ಫ್ಲೇಷನ್ ಅನ್ನೋದ್ರಲ್ಲಿ. ಜನರಲ್ ಪ್ರೈಸ್ ಲೆವೆಲ್, ಹಣದ ಬೆಲೆ ಕಡಿಮೆಯಾಗಿ ವಸ್ತುಗಳ ಬೆಲೆ ಹೆಚ್ಚಾಗೋದು. ಇಲ್ಲಿ ಹಣ 100 ರೂಪಾಯಿ ಇದೆ, ರೈಟ್. ಅದರ ಪೆಟ್ರೋಲು ಇವಾಗ 1 ಲೀಟರ್ ಮಾತ್ರ ಬರ್ತಾ ಇದೆ. ಇದೇ 1 ತಿಂಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ಈ ಪೆಟ್ರೋಲು 1.2 ಲೀಟರ್ ಬರ್ತಾಯಿತ್ತು,
ಸೊ ಉದ್ದೇಶ ಇಷ್ಟ ಹೇಳೋದು ಅಂತಂದರೆ, ಇನ್ಫ್ಲೇಷನ್ ಅಂತಂದರೆ ಹಣದ ಅವೈಲಬಿಲಿಟಿ ಜಾಸ್ತಿ ಆಗಿದೆ, ಸೊ ಅದಕ್ಕೋಸ್ಕರ ಅದರ ಮೌಲ್ಯ ಕಡಿಮೆ ಆಗಿದೆ. ವಸ್ತುಗಳದ್ದು ಅವೈಲಬಿಲಿಟಿ ಕಡಿಮೆ ಆಗಿದೆ, ಸೊ ಅದಕ್ಕೋಸ್ಕರ ಅದರ ಬೆಲೆ ಹೆಚ್ಚಾಗ್ತದೆ. ನಿರಂತರವಾಗಿ ಈ ರೀತಿಯಾಗಿ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟಾಗೋದನ್ನು ಅಂತ ಕರಿತೀವಿ ಹಣದ ಉಬ್ಬರ. ಹಣ ಹೆಚ್ಚಾಗಿದೆ. ಇನ್ನೊಂದು ರೀತಿ ನಾವು ಹೇಳಬೇಕು ಅಂದರೆ, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗತ್ತೆ. ಹಣದ ಪೂರೈಕೆ ಹೆಚ್ಚಾಗತ್ತೆ, ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಯಾಕೆ ಅಂತಂದರೆ ಹಣದ ಮೌಲ್ಯ ಕುಸಿಯುತ್ತದೆ. ಹಣದ ಮೌಲ್ಯ ಕುಸಿತ ಉಂಟಾಗತ್ತೆ. ಸೊ ಇದನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಲೈನ್ ಟು ಲೈನ್ ಕ್ವಶನ್ಸ್ ಬರ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹಣದುಬ್ಬರ ಎಂದು ನಾವು ಪರಿಗಣಿಸುತ್ತೇವೆ ಅಂತ ಕೊಡ್ಬೋದು. ಒಂದನೇದು ಹಣದ ಪೂರೈಕೆ ಹೆಚ್ಚಳವಾಗಿ, ಎರಡನೇದು ಹಣದ ಪೂರೈಕೆ ಹೆಚ್ಚಳವಾಗುವುದು, ಎರಡನೇದು ಹಣದ ಮೌಲ್ಯದಲ್ಲಿ ಕುಸಿತ ಉಂಟಾಗುವುದು, ಮೂರನೇದು ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟಾಗುವುದು, ನಾಲ್ಕನೇದು ಈ ಮೇಲಿನ ಎಲ್ಲವೂ ಅಂತೇಳಿ ಆಪ್ಷನ್ಸನ್ನು ಕೊಡ್ಬೋದು. ಸೊ ಹಣದುಬ್ಬರ ಅಂತ ಕಾನ್ಸೆಪ್ಟ್ ಬಂದಾಗ ಎಲ್ಲ ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು, ರೈಟ್. ಸೊ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನೀವು ಬರ್ಕೋಬೇಕು. ರೈಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಅಂತ ನಾವೇನು ಕರಿತೀವಿ ಅದಕ್ಕೆ ಹಣದುಬ್ಬರ ಅಂತ ಕರಿತೀವಿ, ರೈಟ್. ಸೊ ಇದು ಫಸ್ಟ್ ಕಾನ್ಸೆಪ್ಟು ಇನ್ಫ್ಲೇಷನ್. ನೆಕ್ಸ್ಟ್ ನೋಡೋಣ. ಈ ಹಣದುಬ್ಬರದಲ್ಲಿ ಎರಡು ಪ್ರಕಾರ ಇದ್ದಾವೆ. ಪ್ರಕಾರಗಳು, ಟೈಪ್ಸ್ ಇನ್ ಇನ್ಫ್ಲೇಷನ್. ಟೈಪ್ಸ್, ಪ್ರಕಾರಗಳು ಯಾವುದಿದೆ ಅಂತ ನೋಡೋಣ. ಒಂದನೇ ಪ್ರಕಾರ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಎರಡನ್ನೂ ಬರ್ಕೋಬೇಕು ನೀವು. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಇದಕ್ಕೆ ನಾವು ಕನ್ನಡದಲ್ಲಿ ಬೇಡಿಕೆ ಪ್ರೇರಿತ ಹಣದುಬ್ಬರ ಅಂತ ಕರಿತೇವೆ. ಬೇಡಿಕೆ ಪ್ರೇರಿತ ಹಣದುಬ್ಬರ. ಡಿಮ್ಯಾಂಡ್ ಬೇಡಿಕೆ, ಪ್ರೇರಿತ, ಫುಲ್ ಅಂದರೆ ಪ್ರೇರಿತ, ಇನ್ಫ್ಲೇಷನ್ ಹಣದುಬ್ಬರ. ಸೊ ಏನು ಇದಂತಂದರೆ, ಡಿಮ್ಯಾಂಡ್ ವಸ್ತುಗಳ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗತ್ತೆ. ಉದಾಹರಣೆಗೆ ಒಂದು kg ಆ್ಯಪಲ್ ಇದೆ. ಈ ಆ್ಯಪಲಿನ ಬೇಡಿಕೆಯಲ್ಲಿ ನಿರಂತರವಾಗಿ ಹೆಚ್ಚಳ ಉಂಟಾಯಿತು ಅಂದರೆ ತತ್ಕ್ಷಣದಲ್ಲಿ ಅದರ ಬೆಲೆ ಕೂಡ ಹೆಚ್ಚಳ ಉಂಟಾಗುತ್ತೆ. ಬೇಡಿಕೆ, ಯಾವ ಒಂದು ವಸ್ತುವಿನ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗುತ್ತೋ ಅದರ ಬೆಲೆಯಲ್ಲಿ ಕೂಡ ಹೆಚ್ಚಳ ಉಂಟಾಗುತ್ತೆ. ಉದಾಹರಣೆಗೆ ನಾನು ಆವಾಗಲೇ ನೋಡಿದ್ವಿ ದ್ರಾಕ್ಷಿ ಅನ್ನೋದು ಬಿಗಿನಿಂಗ್ ಆಫ್ ದ ಮಾರ್ಚ್ ಮತ್ತು ಫೆಬ್ರವರಿ ಇದೆ ಅಲ್ವಾ, ಎಂಡ್ ಆಫ್ ದ ಫೆಬ್ರವರಿ, ಆವಾಗ ದ್ರಾಕ್ಷಿಗಳ ಉತ್ಪನ್ನ ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತೆ, ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ದ್ರಾಕ್ಷಿಗೆ ಬೇಡಿಕೆ ಹೆಚ್ಚಾಯಿತು ಅಂದರೆ ಆಟೋಮೆಟಿಕ್ಲಿ ಆ ದ್ರಾಕ್ಷಿಯ ಬೆಲೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಅದೇ ಆ ವಸ್ತು ಸಪ್ಲೈ ಜಾಸ್ತಿ ಆಯಿತು ಅಂದರೆ ಅದ್ರ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ. ಸೊ ಯಾವಾಗ ಬೇಡಿಕೆ ಹೆಚ್ಚಾಗುತ್ತೋ ಆವಾಗ ಹಣದುಬ್ಬರ ಉಂಟಾಗುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ಲು ನೀವೆಲ್ಲ ನೋಡಿರ್ಬೋದು, ಮಾರ್ಕೆಟ್ನಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಏನಿದಾವಲ್ವಾ, ಚೈನೀಸ್ ಪ್ರಾಡಕ್ಟ್ಸ್ ಈ ಸದ್ಯದ ಮಟ್ಟಿಗೆ ಚೈನೀಸ್ ಪ್ರಾಡಕ್ಟ್ಸ್ ಬೆಲೆಯಲ್ಲಿ ನಿರಂತರವಾಗಿ ಹೆಚ್ಚಳ ಉಂಟಾಗ್ತದೆ. ಯಾಕೆ ಅಂತಂದರೆ ಚೈನೀಸ್ದು ವಸ್ತುಗಳು ಅತ್ಯಂತ ಕಡಿಮೆ ಇದೆ. ಕರೋನಾದಿಂದಾಗಿ ನಾವು ಇಂಪೋರ್ಟನ್ನೇ ಮಾಡ್ತಾ ಇಲ್ಲ. ಸೊ ವಸ್ತುಗಳು ಕಡಿಮೆ ಇದ್ದಾಗ ಅವುಗಳ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾದರೆ, ಡಿಮ್ಯಾಂಡ್ ಹೆಚ್ಚಾದಾಗ ಅದರ ಪ್ರೈಸ್ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ಇದನ್ನೇ ನಾವು ಬೇಡಿಕೆ ಪ್ರೇರಿತ ಹಣದುಬ್ಬರ ಅಂತ ಕರಿತೀವಿ. ಅಂದರೆ ಯಾವಾಗ ಒಂದು ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳ ಆಗುತ್ತೋ ಆವಾಗ ಅದು ಬೇಡಿಕೆ ಪ್ರೇರಿತ ಹಣದುಬ್ಬರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ರೀಸನ್ ಫಾರ್, ಕಾರಣಗಳು ಏನು, ಯಾಕೆ ಈ ಬೇಡಿಕೆ ಪ್ರೇರಿತ ಹಣದುಬ್ಬರ ಉಂಟಾಗುತ್ತೆ. ರೀಸನ್ ಫಾರ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಸೊ ನೆಕ್ಸ್ಟ್ ಟಾಪ್ ಬೆಡ್ಡಿಂಗು ರೀಸನ್ ಫಾರ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ರೀಸನ್ ಫಾರ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಈ ಬೇಡಿಕೆ ಪ್ರೇರಿತ ಹಣದುಬ್ಬರಕ್ಕೆ ಕಾರಣಗಳೇನು, ಪ್ರತಿಯೊಂದು ಪಾಯಿಂಟ್ಸು ಕೂಡ ಇಂಪಾರ್ಟೆಂಟ್ ಇದೆ. ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು, ಜೊತೆಗೆ ತಿಳ್ಕೊಳ್ಳೋದು, ಬಹಟ್ ಮಾಡೋದು ಎರಡನ್ನೂ ಸೈಮಲ್ಟೇನಿಯಸ್ಲಿ ಮಾಡಬೇಕಿಲ್ಲಿ, ರೈಟ್. ಸೊ ಫಸ್ಟ್ ಏನು ಅಂತಂದರೆ ಕೊರತೆ ಹಣಕಾಸು. ಒಂದೊಂದು ಕಾನ್ಸೆಪ್ಟನ್ನು ನಾವು ನಿಧಾನವಾಗಿ ಅಧ್ಯಯನ ಮಾಡ್ಕೊಂಡು ಹೋಗೋಣ. ಒಂದನೇದು ಕೊರತೆ ಹಣಕಾಸು, ಎರಡನೇದು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾಗುವುದು. ಹಣದ ಪೂರೈಕೆಯಲ್ಲಿ ಹೆಚ್ಚಳ, ಎರಡನೇದು ವಿದೇಶಿ ಸಂಗ್ರಹದಲ್ಲಿ ಹೆಚ್ಚಳ. ವಿದೇಶಿ ಸಂಗ್ರಹದಲ್ಲಿ
ಹೆಚ್ಚಳ. ನೆಕ್ಸ್ಟ್ ಮೂರನೇದು ಕಪ್ಪು ಹಣ. ಇದನ್ನು ಆಪ್ಷನ್ಸಲ್ಲಿ ಕೊಟ್ಬಿಟ್ಟು ಕೇಳಿದ್ದಾನೆ. ಕಪ್ಪು ಹಣವು ಕೆಳಗಿನ ಯಾವುಗಳಿಗೆ ಕಾರಣವಾಗುತ್ತದೆ ಅಂತೇಳಿ. ಇದು ಕೂಡ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಹೇಗೆ ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ನೆಕ್ಸ್ಟು ಜನಸಂಖ್ಯೆ ಹೆಚ್ಚಳ. ಜನಸಂಖ್ಯೆ ಹೆಚ್ಚಳ ಕಪ್ಪು ಹಣದಲ್ಲಿ ಹೆಚ್ಚಳ. ನೆಕ್ಸ್ಟ್ ಪಾಯಿಂಟು ವಿಸ್ತೃತ ಹಣಕಾಸು ನೀತಿ. ಇದನ್ನು ನಾವು ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಇದಂದ್ರೆ ಏನು ಅಂತ ನಾವು ನೆಕ್ಸ್ಟ್ RBI ಬಂದಾಗ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟ್ನಲ್ಲಿ ಅಂದರೆ ರಫ್ತಿನಲ್ಲಿ ಹೆಚ್ಚಳ. ನೆಕ್ಸ್ಟ್ ಒನ್ ಆಮದಿನಲ್ಲಿ ಹೆಚ್ಚಳ. ನೆಕ್ಸ್ಟು PPPಯಲ್ಲಿ ಹೆಚ್ಚಳ. ಇದ್ರ ವಿಸ್ತೃತ ರೂಪ ಕೇಳಿದರೆ ಆಲ್ರೆಡಿ ನಾವು ಒಂದ್ಸಲ ಇದನ್ನು ಡಿಸ್ಕಸ್ ಮಾಡಿದ್ವಿ. PPP ಅನ್ನೋದನ್ನು ಇನ್ಕಮ್ ಟಾಪಿಕಲ್ಲಿ ಅಧ್ಯಯನ ಮಾಡೋದಂದರೆ ನಾವು PPP ಅನ್ನೋದರಲ್ಲಿ ನಾವು ಇದನ್ನು ಅಧ್ಯಯನ ಮಾಡಿದ್ವಿ. PPP ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಸಮಾನ ಸಾಮರ್ಥ್ಯ. ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ ನೇರ ತೆರಿಗೆಯಲ್ಲಿ ಕಡಿತ. ಇದು ಇಂಪಾರ್ಟೆಂಟ್. ನೇರ ತೆರಿಗೆಯಲ್ಲಿ ಕಡಿತ. ಸೊ ಫಸ್ಟ್ ಒನ್ನು ಇನ್ಫ್ಲೇಷನ್ 2 ಪ್ರಕಾರ ಇದ್ದಾವೆ. ಒಂದು ಡಿಮ್ಯಾಂಡ್ಫುಲ್ ಇನ್ಫ್ಲೇಷನು, ಇನ್ನೊಂದು ಕಾಸ್ಟ್ಫುಲ್ ಇನ್ಫ್ಲೇಷನ್. ಸೊ ಫಸ್ಟ್ ನಾವು ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್ ಅಂದರೆ ಒಂದು ವಸ್ತುವಿನ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗಿ ಆವಾಗ ಸಾಮಾನ್ಯ ಅದರ ಬೆಲೆಯಲ್ಲಿ ಏನಾಗುತ್ತೆ ಹೆಚ್ಚಳ ಉಂಟಾಗುತ್ತೆ. ಸೊ ಆವಾಗ ನಾವು ಅದಕ್ಕೇನಂತ ಕರಿತೀವಿ ಅಂದರೆ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್. ಆವಾಗೂ ಕೂಡ ವಸ್ತುವಿನ ಬೆಲೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಸೊ ನಾವು ಯಾವಾಗಲೂ ನೆನಪಿಟ್ಕೋಬೇಕು, ಇನ್ಫ್ಲೇಷನ್ ಅಂತಂದಾಗ ಮನಿ ವ್ಯಾಲ್ಯೂ ಏನಿದೆ ಅಲ್ವಾ, ಮನಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದರೆ ಪ್ರೈಸ್ ಆಫ್ ಗೂಡ್ಸ್ ಪ್ರೈಸ್ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ಯಾವಾಗಲೂ ಇನ್ವರ್ಸ್ ರಿಲೇಷನ್ಶಿಪ್ ಇರುತ್ತೆ ಈ ಇನ್ಫ್ಲೇಷನ್ ಮಧ್ಯ ಮತ್ತು ವಸ್ತುಗಳ ಬೆಲೆಯಲ್ಲಿ. ಸೊ ಕಾರಣಗಳನ್ನು ನೋಡ್ತಾ ಇದ್ದೀವಿ ನಾವು. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಕೊರತೆ ಹಣಕಾಸು ಅಂದರೆ ಏನು ಅಂತಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಕತ್ತಲ್ವಾ ಮತ್ತು ಅದು ಎಕ್ಸ್ಪೆಂಡಿಚರ್ ಮಾಡುತ್ತೆ, ರೈಟ್. ಸೊ ಟ್ಯಾಕ್ಸ್ ಹಾಕೋದು ಕಡಿಮೆ ಇರುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಬರೋದು ಕಡಿಮೆ ಇರುತ್ತೆ, ಬಟ್ ಎಕ್ಸ್ಪೆನ್ಷನ್ ಮಾಡೋದು ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಕೊರತೆ ಹಣಕಾಸು ಅಂತ ಸಿಂಪಲ್ ವರ್ಡ್ನಲ್ಲಿ ಕರಿತೀವಿ. ಕೊರತೆ ಅಂತಂದರೆ ಸರ್ಕಾರದ ಆಮದು ಕಡಿಮೆ ಇದ್ದು ಅದರ ವೆಚ್ಚ ಹೆಚ್ಚಳವಾಗುವುದನ್ನು, ರೈಟ್. ಈಗ ಇನ್ಕಮ್ ನಿಮ್ಮದು 10,000 ಆಯಿತು ಅಂತಂದರೆ ಎಕ್ಸ್ಪೆಂಡಿಚರ್ 15,000 ಆಗುತ್ತೆ. ಇಲ್ಲಿ ಕೊರತೆ 5,000 ಇದೆ ಅಲ್ವಾ, ಕೊರತೆ 5,000. ಈ 5,000 ನಾವು ಎಲ್ಲಿ ತೊಗೊಂಡಿರ್ತೀವಿ, ಸಾಲವನ್ನು ತೊಗೊಂಡಿರ್ತೀವಿ, ಸ್ನೇಹಿತರ ಕಡೆಯಿಂದ, ಬೇರೆ ರಿಲೇಟಿವ್ಸ್ ಕಡೆಯಿಂದ ಸಾಲವನ್ನು ತೊಗೊಂಡಿರ್ತೀವಿ. ಇದೇ ಕೊರತೆ 5,000 ಇದೇ ಕೊರತೆ. ಅದೇ ರೀತಿ ಭಾರತ ಸರ್ಕಾರಗಳು ಕೂಡ ಕೊರತೆ ಹಣಕಾಸನ್ನು ಮಾಡ್ತಾ ಇದೆ. ಉದಾಹರಣೆಗೆ RBIಯಿಂದ ಕೇಂದ್ರ ಸರ್ಕಾರ ಸಾಲವನ್ನು ತೆಗೆದುಕೊಳ್ಳುತ್ತೆ ಮತ್ತು ಅದನ್ನು ರಿಟರ್ನ್ ಮಾಡುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ಗಳಿಂದ, ಉದಾಹರಣೆಗೆ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಸೊ ಅಲ್ಲಿಂದ ಸಾಲವನ್ನು ತೆಗೆದುಕೊಂಡು ಸರ್ಕಾರ ಕೊರತೆ ಹಣಕಾಸನ್ನು ಪೂರೈಕೆ ಮಾಡುತ್ತಲ್ವ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಫಸ್ಟ್ ಒನ್ ಕೊರತೆ ಹಣಕಾಸು ಏನೇನಾಗುತ್ತೆ ಅಂದರೆ ನಿಜವಾಗ್ಲೂ ಎಷ್ಟು ಹಣ ಇರಬೇಕು ಅಷ್ಟು ಇರಲ್ಲ, ಅದಕ್ಕಿಂತ ಹೆಚ್ಚಾಗುತ್ತೆ ಕೊರತೆ ಹಣಕಾಸಿನಿಂದ. ಸೊ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಏನು ಮಾಡುತ್ತೆ, ವೆಚ್ಚವನ್ನು ಮಾಡುತ್ತೆ. ಅವಾಗ ಜನರ ಕೈಯಲ್ಲಿ ದುಡ್ಡು ಹೋದಾಗ ಅವರು ಹೆಚ್ಚಿಗೆ ಎಕ್ಸ್ಪೆನ್ಷನ್ ಮಾಡ್ತಾರೆ, ಹೆಚ್ಚಿಗೆ ಸ್ಪೆಂಡ್ ಮಾಡ್ತಾರೆ. ಸೊ ವಸ್ತುಗಳ ಬೇಡಿಕೆಯಲ್ಲಿ ಹೆಚ್ಚಳ ಆಗುತ್ತೆ, ಆಟೋಮೆಟಿಕಲಿ ಅವುಗಳ ಬೆಲೆಯಲ್ಲಿ ಕೂಡ ಹೆಚ್ಚಳ ಆಗುತ್ತೆ, ರೈಟ್. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇದು ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಹಣದ ಪೂರೈಕೆ ಅಂತಂದರೆ ಒಬ್ಬ ವ್ಯಕ್ತಿ ಹತ್ರ ಹಣ ಜಾಸ್ತಿ ಇತ್ತು ಅಂದರೆ ಅವನು ವಸ್ತುಗಳನ್ನು ತೆಗೆದುಕೊಳ್ತಾನೆ, ಹಣ ಕಡಿಮೆ ಇತ್ತು ಅಂದರೆ ಆ ವಸ್ತುಗಳನ್ನು ಅವನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಣದ ಪೂರೈಕೆ ಯಾವಾಗ ಹೆಚ್ಚಳ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ನಾವು RBI ಟಾಪಿಕ್ನಲ್ಲಿ ನೋಡ್ತೀವಿ ಅದನ್ನು. ಹಣದ ಪೂರೈಕೆಯಲ್ಲಿ ಯಾವಾಗ ಹೆಚ್ಚಳ ಆಗುತ್ತೆ ಅಂತಂದರೆ RBI ಏನಿದೆ ಅಲ್ವಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದೇನಾದರೂ ಈ ಮಾನಿಟರಿ ಪಾಲಿಸಿ, ವಿತ್ತೀಯ ನೀತಿ ಅಂತ ನಾವು ಕರಿತೀವಿ. ವಿತ್ತೀಯ ನೀತಿ ಮಾನಿಟರಿ ಪಾಲಿಸಿನನ್ನು ಲೂಸ್ ಮಾಡಿದಾಗ, ಅಂದರೆ ಸರಳವಾಗಿರ್ತಕ್ಕಂಥ ಮಾನಿಟರಿ ಪಾಲಿಸಿಯನ್ನು ತೆಗೆದುಕೊಂಡಾಗ ಹಣದ ಪೂರೈಕೆಯಲ್ಲಿ ಹೆಚ್ಚಾಗುತ್ತೆ. RBI ಏನಾದರೂ ರೆಸ್ಟ್ರಿಕ್ಷನ್ಸ್ ಹಾಕದೇ ಇದ್ದರೆ, ಅಥವಾ ಬ್ಯಾಂಕ್ಗಳು ಜನರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದರೆ, ಅಥವಾ RBI ನೋಟ್ ಪ್ರಿಂಟಿಂಗ್ ಮಾಡಿದ್ರೆ, ಸೊ ಎಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ
ಹಣದ ಪೂರೈಕೆಯಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತವೆ. ರೈಟ್. ಸೊ ಈ ಅಂಶ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ವಿದೇಶಿ ಸಂಗ್ರಹದಲ್ಲಿ ಹೆಚ್ಚಳ. ವಿದೇಶಿ ಸಂಗ್ರಹ ಫಾರೆಕ್ಸ್ ಅಂತ ನಾವು ಕರಿತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ದಿಂದ ಹೇಗೆ ಹೆಚ್ಚಳ ಉಂಟಾಗುತ್ತೆ ಹಣದ ಬೇಡಿಕೆಯಲ್ಲಿ? ಸೊ ವಿದೇಶಿ ಸಂಗ್ರಹ ಅಂತಂದರೆ ಉದಾಹರಣೆಗೆ ನಾವು $10 ಇತ್ತು, ಅದೇ ಒಂದು ವಸ್ತುವಿನ ಬೆಲೆ $1 ಇತ್ತು. ನಮ್ಮ ಹತ್ರ $10 ಇತ್ತು, ಒಂದು ವಸ್ತುವಿನ ಬೆಲೆ $1 ಇತ್ತು. ಇವಾಗ ಡಾಲರ್ಗಳ ಸಂಖ್ಯೆ 100 ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಡಾಲರ್ಗಳ ಸಂಖ್ಯೆ ಇದು ಒಬ್ಬನ ಹತ್ರ ವ್ಯಕ್ತಿ ಅಲ್ಲ, ಸುಮಾರು ಜನರ ಹತ್ರ ಡಾಲರ್ಗಳ ಸಂಖ್ಯೆ ಹೆಚ್ಚಾದಾಗ ವಿದೇಶದಿಂದ ಬರ್ತಕ್ಕಂಥ ವಸ್ತುಗಳ ಬೆಲೆಯಲ್ಲಿ ಕೂಡ ಹೆಚ್ಚಾಗುತ್ತೆ. ಯಾಕೆಂದರೆ ಡಾಲರ್ ಮುಂಚೆ ಕಡಿಮೆ ಇದ್ದಾಗ ಅದರ ಬೆಲೆ ಜಾಸ್ತಿ ಇರುತ್ತೆ. ಬಟ್ ಡಾಲರ್ ಜಾಸ್ತಿ ಆದಾಗ, ಎಲ್ಲರ ಹತ್ರನೂ ಡಾಲರ್ ಸಾಮಾನ್ಯವಾಗಿ ಬಂದಾಗ, ಅಥವಾ ಗೋಲ್ಡ್ ರಿಸರ್ವ್ ಜಾಸ್ತಿ ಆದಾಗ ಆವಾಗ ವಸ್ತುಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಹಣಕ್ಕೆ ಇಂಪಾರ್ಟೆಂಟ್ ಸಿಗೋದಿಲ್ಲ. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ನಾವು ಕರಿತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಫಾರೆಕ್ಸ್ ಅಂತಲೂ ಕೂಡ ಕರೀತಾರೆ. ವಿದೇಶದಿಂದ ಬರ್ತಕ್ಕಂತಹ ಲಾಭದಲ್ಲಿ, ಸಂಗ್ರಹದಲ್ಲಿ, ರಿಸರ್ವ್ನಲ್ಲಿ ಹೆಚ್ಚಳ ಉಂಟಾಗೋದ್ರಿಂದ ಕೂಡ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ನೊಂದು ಕಪ್ಪು ಹಣ. ಕಪ್ಪು ಹಣ ಅಂತಂದರೆ ತಮ್ಮ ಗಳಿಕೆಗಿಂತ ಹೆಚ್ಚಳವಾಗಿ ಕಾನೂನಿನ ಸಮ್ಮತಿ ಇಲ್ಲದೆ ಗಳಿಸಿರ್ತಕ್ಕಂಥ ಹಣ. ಸೊ ಕಪ್ಪು ಹಣ ಯಾವಾಗ ಹೆಚ್ಚಾಗುತ್ತೋ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ 10 ಲಕ್ಷ ಅರ್ನ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಆವಾಗ ಅವ್ನು ಕೊಳ್ಳುವ ಬೆಲೆ ಎಷ್ಟಿರುತ್ತೆ? 10 ಲಕ್ಷದ ಬೆಲೆ ಮಾತ್ರ ಇರುತ್ತೆ. ಬಟ್ ಕಪ್ಪು ಹಣದ ಮೂಲಕ ಅವನು ಏನಾದರೂ 1 ಕೋಟಿ ಗಳಿಸ್ದ ಅಂತಂದರೆ ಆ 1 ಕೋಟಿ ಗಳಿಸೋದ್ರಿಂದ ಅವನೇನಾಗುತ್ತೆ, ವಸ್ತುಗಳನ್ನು ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಳ ಉಂಟಾಗುತ್ತೆ. ಸೊ 100 ಕೋಟಿ ಜನಸಂಖ್ಯೆಗಳ ಕತೆ ಏನು ಅಂತ. ರೈಟ್. ಸೊ 100 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ ಭಾರತದಲ್ಲಿ. ಪ್ರತಿಯೊಬ್ಬರೂ ಕೂಡ ಕಪ್ಪು ಹಣವನ್ನು ಸಂಗ್ರಹ ಮಾಡ್ತಾ ಹೋದರೆ ಕೊಳ್ಳುವ ಸಾಮರ್ಥ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಇದು ಪರೋಕ್ಷವಾಗಿ ಏನಾಗುತ್ತೆ, ಬೇಡಿಕೆಯನ್ನು ಹೆಚ್ಚಳ ಉಂಟು ಮಾಡುತ್ತೆ, ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟು ಮಾಡುತ್ತೆ. ಅದು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡೋದಿಲ್ಲ. ಯಾಕೆ? ಅವ್ರ ಹತ್ರ ಹಣ ಇದೆ, ಬಟ್ ಅದು ಇಲ್ಲೀಗಲ್ ಮನಿ ಇದೆ. ಸೊ ಅದಕ್ಕೋಸ್ಕರ ಕಪ್ಪು ಹಣವು ಕೂಡ ಇದಕ್ಕೊಂದು ಪ್ರಮುಖ ಕಾರಣ. ಇನ್ನು ಜನಸಂಖ್ಯೆ ಹೆಚ್ಚಳ ಉಂಟಾದಾಗೆ ವಸ್ತುಗಳ ಬೆಲೆಯಲ್ಲಿ ಕೂಡ ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ಕಳೆದ ವರ್ಷ 100 ಕೋಟಿ ಜನಸಂಖ್ಯೆ ಇತ್ತು. ಇವಾಗ ಒಂದು ವಸ್ತುವಿನ ಬೆಲೆಯಲ್ಲಿ $10,000 ಇದೆ, ಒಂದು ಮೊಬೈಲ್. ರೈಟ್. ಒಂದಿಷ್ಟು ವರ್ಷಗಳ ನಂತರ ಹೆಚ್ಚಾಯ್ತು, 150 ಕೋಟಿ ಆಯ್ತಂದರೆ ಅದೇ ವಸ್ತುವಿನ ಬೆಲೆಯಲ್ಲಿ 20,000 ಉಂಟಾಗುತ್ತೆ. ಸೇಮ್ ವಸ್ತು ಅದೇ ವಸ್ತುವಿನ ಬೆಲೆಯಲ್ಲಿ, ಅದು ಮೊಬೈಲ್ ಆಗಿರಲಿ ಏನಾಗಿರಲಿ. ಸೊ ಅದು ಮೊಬೈಲ್ ಆಗಿದ್ರೆ ಎಲೆಕ್ಟ್ರಾನಿಕ್ ಅಂತ ತಿಳ್ಕೊಬೋದು. ಸಪೋಸ್ ವಾಟ್ ಇಫ್ ಇಟ್ ಈಸ್ ರೈಸ್ ಆಗಿತ್ತು ಅಂದರೆ, ಈಗ ರೈಸದ ಬೆಲೆ ಎಷ್ಟಿದೆ? 1 kg $50 kg ಇದೆ. ಸೊ ಇನ್ನೊಂದು 10 ವರ್ಷದಲ್ಲಿ 150 ಕೋಟಿ ಜನಸಂಖ್ಯೆ ಆಗುತ್ತೆ ಭಾರತದ್ದು. ಆವಾಗ ರೈಸದ ಬೆಲೆ ಆಟೋಮೆಟಿಕಲಿ $100 ಹೋಗಿರುತ್ತೆ. ಸೊ ಮೌಲ್ಯ ಏನಾಯಿತು? ಹಣದ್ದು ಕಡಿಮೆ ಆಗ್ತದೆ. ಯಾಕೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಒನ್ನು ನೇರ ತೆರಿಗೆಯಲ್ಲಿ ಕಡಿತ. ಸೊ ನೇರ ತೆರಿಗೆ ಅಂದರೆ ನೀವು ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ನೇರ ತೆರಿಗೆ ಅಂದರೆ ಯಾರ ಮೇಲೆ ಹಾಕಿರಲಾಗಿರುತ್ತದೆಯೋ, ಅಂದರೆ ಪರ್ಸನ್ ಹ್ಯಾಸ್ ಟು ಪೇ. ಯಾರು ಹಾಕಿರಲಾಗಿರುತ್ತೆ ತೆರಿಗೆ, ಅವರು ಅದನ್ನು ಪೇ ಮಾಡೋದಕ್ಕೆ ನಾವು ನೇರ ತೆರಿಗೆ ಅಂತ ಹೇಳಿ ಕರಿತೀವಿ. ನೇರ ತೆರಿಗೆಯಲ್ಲಿ ಕಡಿತ ಉಂಟಾಗೋದು, ಹೆಚ್ಚಳಲ್ಲ ಕಡಿತ. ಉದಾಹರಣೆಗೆ ನನ್ನ ಇನ್ಕಮು ಒಂದು ವರ್ಷಕ್ಕೆ 6 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. 6 lakhs ಇನ್ಕಮ್ ಇದೆ. ನನಗೆ ನೇರ ತೆರಿಗೆ 20% ಇತ್ತು. ರೈಟ್. ಅದನ್ನು 10% ಕಡಿಮೆ ಮಾಡೋದು. ಸೊ ನನ್ನ ಹತ್ರ ಹಣದ ಪೂರೈಕೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ರೈಟ್. ಆಬ್ವಿಯಸ್ಲಿ ಹೆಚ್ಚಾಗುತ್ತೆ. ಯಾಕೆಂದರೆ 6 ಲಕ್ಷ ಇದ್ದಾಗ ನನಗೆ 20% ಟ್ಯಾಕ್ಸ್ ಹಾಕಿದಾಗ ನನ್ನ ಹತ್ರ ಉಳಿತಿರ್ತಕ್ಕಂಥ ಹಣ ಏನು ಅಂತಂದರೆ 40,000 ಗಟ್ಟಲೆ ಕಡಿಮೆ ಹಣವನ್ನು ನನ್ನ ಹತ್ರ ಉಳಿತಾಯಿತು ಅಂತ ಅಂದ್ಕೊಳ್ಳೋಣ. ಬಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದಾಗ ಮತ್ತಷ್ಟು 20,000 ಹಣ ಜಾಸ್ತಿ ಉಳಿಯುತ್ತೆ. ಅಂದರೆ ನಾನು ಹೆಚ್ಚಿಗೆ ವಸ್ತುಗಳನ್ನು ಕೊಳ್ಳಕೋಬಹುದು. ಅವಾಗ ಏನಾಗುತ್ತೆ? ವಸ್ತುಗಳನ್ನು ನಾನು ಜಾಸ್ತಿ ಕೊಳ್ಳೋದ್ರಿಂದ ಬೇಡಿಕೆ ಹೆಚ್ಚಾಗುತ್ತೆ. ಇದು ಒಬ್ಬ ವ್ಯಕ್ತಿಯಿಂದಲ್ಲ, ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಇರ್ತಕ್ಕಂತಹ ಎಲ್ಲ ಜನರ ಸ್ಥಿತಿ ಕೂಡ ಹೀಗೆ ಆಗುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ? ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಹೆಚ್ಚಾಗೋದ್ರಿಂದ ಹಣದ ಮೌಲ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ರೈಟ್. ಇನ್ನು ವಿಸ್ತೃತ ಹಣಕಾಸು ನೀತಿ ಅಂತ ನಾವು ಕರಿತೀವಿ. ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಇದೇನು, ನೆಕ್ಸ್ಟ್ ಇದರ ಅರ್ಥ ಏನು, ಯಾವ ರೀತಿಯಾಗಿರ್ತಕ್ಕಂಥ ಪ್ರಕಾರಗಳಿದಾವೆ ಅನ್ನೋದು ನಾನು RBI ಟಾಪಿಕ್ನಲ್ಲಿ ಇನ್ ಡೆಪ್ತಾಗಿ ಡಿಸ್ಕಸ್ ಮಾಡೋಣ. ವಿಸ್ತೃತ, ಎಕ್ಸ್ಪ್ಯಾನ್ಷನರಿ, ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈ ಫಿಸ್ಕಲ್ ಪಾಲಿಸಿನ ಯಾರು ಮಾಡ್ತಾರೆ ಅಂದರೆ ಸರ್ಕಾರ ಮಾಡುತ್ತೆ. ರೈಟ್. ಸರ್ಕಾರ ಮಾಡುತ್ತೆ. ಒಂದು ವರ್ಷದ ಅವಧಿಯಲ್ಲಿ ನಾವೆಷ್ಟು ಹಣವನ್ನು ಸಂಗ್ರಹಿಸಬೇಕು, ಎಷ್ಟು ಹಣವನ್ನು ನಾವು ಎಕ್ಸ್ಪೆಂಡಿಚರ್ ಮಾಡಬೇಕು, ಯಾವ ಮೂಲಗಳಿಂದ ಸಂಗ್ರಹಿಸಬೇಕು, ಅದನ್ನು ಯಾವ್ಯಾವ ಉದ್ದೇಶಕ್ಕೋಸ್ಕರ ತೊಡಗಿಸ್ಬೇಕು ಅನ್ನೋದನ್ನು ಸರ್ಕಾರ ನಿರ್ಧರಿಸುತ್ತೆ. ಕೆಲವೊಂದು ಸಲ ರೆಸ್ಟ್ರಿಕ್ಟೆಡ್ ಫಿಸ್ಕಲ್ ಪಾಲಿಸಿನ ಮಾಡುತ್ತೆ. ಅಂದರೆ ನಾವು ಹಣವನ್ನು ಅತ್ಯಂತ ಕಡಿಮೆ ಏನು ಮಾಡಬೇಕು, ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಕೆಲವೊಂದು ಸತಿ ನ್ಯೂಟ್ರಲ್ ಆಗಿರುತ್ತೆ. ಅಂದರೆ ಹೋದ ವರ್ಷ ಎಷ್ಟಿತ್ತು, ಈ ವರ್ಷನೂ ಕೂಡ ನಾವು ಅಷ್ಟೇ ಸ್ಪೆಂಡ್ ಮಾಡೋಣ ಅಂಥೇಳಿ ಸರ್ಕಾರ ಡಿಸೈಡ್ ಮಾಡುತ್ತೆ. ಬಟ್ ಕೆಲವೊಂದು ಸಲ ಏನು ಮಾಡುತ್ತೆ, ವಿಸ್ತೃತವಾಗಿ ಹಣವನ್ನು ಮತ್ತಷ್ಟು ಹೆಚ್ಚಿಗೆ ಸ್ಪೆಂಡ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡುತ್ತೆ. ಸೊ ವಿಸ್ತೃತ ಅಂತಂದಾಗ ಹಣದ ಪೂರೈಕೆ ಆರ್ಥಿಕತೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ. ರೈಟ್. ರೆಸ್ಟ್ರಿಕ್ಷನ್ ಅಂತಂದರೆ ಹಣದ ಪೂರೈಕೆನ ಕಡಿಮೆ ಮಾಡೋದು.
ರೈಟ್. ಸೊ ವಿಸ್ತೃತ ಅಂದರೆ ಒಂದೇ ಸಿಂಪಲ್ಲು, ಹಣದ ಪೂರೈಕೆಯನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಹೆಚ್ಚಳವಾಗಿರುವಂಥ ನೋಡ್ತಕ್ಕಂತಹ ಒಂದು ಹಣಕಾಸು ನೀತಿಗೆ ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನಮ್ಗೆ ಬರ್ತಕ್ಕಂಥದ್ದು ರಫ್ತಿನಲ್ಲಿ ಹೆಚ್ಚಳ. ಉದಾಹರಣೆಗೆ ಭಾರತದಲ್ಲಿ ರೈಸನ್ನು ನಾವು ಉತ್ಪಾದನೆ ಮಾಡ್ತಿದ್ದೀವಿ. ಈ ರೈಸು ಇವಾಗ ಪ್ರಸ್ತುತ 50 kg ಇದೆ. ಒಂದು ವೇಳೆ ರೈಸನ್ನು ನಾವು ನಿರಂತರವಾಗಿ ವಿದೇಶಗಳಿಗೆ ರಫ್ತು ಮಾಡ್ತಾ ಹೋದರೆ ರೈಸ್ ಅವೈಲಬಿಲಿಟಿ ಆಮೇಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ರೈಸ್ ಅವೈಲಬಿಲಿಟಿ ಏನು ಕಡಿಮೆ ಆಗುತ್ತೆ, ಏನಾಗುತ್ತೆ, ರೈಸದ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ವಿದೇಶದಲ್ಲಿ ಇದೇ ರೈಸ್ಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಜನರು ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ರೈಸನ್ನು, ಅವಾಗ ಭಾರತದಲ್ಲಿ ಅದ್ರ ಬೆಲೆ ಆಟೋಮೆಟಿಕಲಿ 100 ರೂಪಾಯಿ ಹೋಗುತ್ತೆ. ಸೊ ನಾವು ರಫ್ತಿನಲ್ಲಿ ಹೆಚ್ಚಳ ಉಂಟಾದರೂ ಕೂಡ ಏನಾಗುತ್ತೆ ಅಂದರೆ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಯಾಕೆ, ಅದರ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟು, ರಫ್ತು ನಿರಂತರವಾಗಿ ಹೆಚ್ಚಳ ಆದರೆ ಆ ವಸ್ತು ಅವೈಲಬಿಲಿಟಿ ಕಡಿಮೆ ಆದರೆ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಹಣದುಬ್ಬರ ಉಂಟಾಗುತ್ತದೆ. ಇನ್ನು ಆಮದಿನಲ್ಲಿ ಹೆಚ್ಚಳ ಉಂಟಾಗೋದು. ಆಮದಿನಲ್ಲಿ ಹೆಚ್ಚಳ ಉಂಟಾದರೆ ಹೇಗಾಗುತ್ತೆ, ಉದಾಹರಣೆಗೆ ನಾವು ಪೆಟ್ರೋಲನ್ನು ನೋಡೋಣ. ಪೆಟ್ರೋಲ್ ಬೆಲೆ, ಪೆಟ್ರೋಲು ನಿರಂತರವಾಗಿ ಪೆಟ್ರೋಲ್ ಬೆಲೆ ಹೆಚ್ಚಳ ಉಂಟಾಗ್ತಾ ಇದೆ. ಇದು ಪೆಟ್ರೋಲ್ ಬೆಲೆ 10 ವರ್ಷಗಳ ಹಿಂದೆ ನಾವು ಪೆಟ್ರೋಲ್ ಇಷ್ಟೊಂದು ಇಂಪೋರ್ಟ್ ಮಾಡ್ಕೋತಿದ್ವಾ ಅಂತ ಒಂದೇ ಪ್ರಶ್ನೆ. 10 ವರ್ಷಗಳಿಂದ ಇಷ್ಟೊಂದು ಇಂಪೋರ್ಟ್ ಇರಲಿಲ್ಲ ನಮಗೆ, ರೈಟ್. ಈಗ ಇಂಪೋರ್ಟ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ, ಅದರರ್ಥ ಅದ್ರ ಬೆಲೆಯಲ್ಲಿ ಕಡಿಮೆ ಆಗಬೇಕಾಗಿತ್ತು, ಬಟ್ ಹೆಚ್ಚಾಗ್ತಾ ಇದೆ. ಸೊ ಆಮದಿನಿಂದ ನಾವು ಎಷ್ಟು ಹೆಚ್ಚಳವನ್ನು ಉಂಟು ಮಾಡ್ಕೋತೀವೋ ಅದು ವಿದೇಶದಲ್ಲಿ ಆ ವಸ್ತುವಿನ ಬೆಲೆಯನ್ನು ಹೆಚ್ಚಳ ಉಂಟು ಮಾಡುತ್ತದೆ. ಸೊ ನಾವು ಮೊದಲು 1 ಲೀಟರ್ ಪೆಟ್ರೋಲ್ಗೆ 80 ರೂಪಾಯಿ ಪೇ ಮಾಡ್ತಿದ್ವಿ, ಇವತ್ತು 100 ರೂಪಾಯಿ ಪೇ ಮಾಡ್ತಾ ಇದ್ವಿ. ಯಾಕೆ, ಆಮದಿನಲ್ಲಿ ಹೆಚ್ಚಳ ಉಂಟಾಗ್ತಾ ಇದೆ. ಆಮದು ಅಂತಂದರೆ ಆ ವಸ್ತುವಿನ ಬೆಲೆಯಲ್ಲಿ ನಮ್ಮ ಇಲ್ಲಿ ಬೇಡಿಕೆ ಜಾಸ್ತಿ ಉಂಟಾಗ್ತಾ ಇದೆ. ಸೊ ಇಂಡೈರೆಕ್ಟಾಗಿ ಬೇಡಿಕೆ ಜಾಸ್ತಿ ಆದಾಗ ಆ ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಸೊ ಅದೇ ರೀತಿ ಅದು ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಲಾಸ್ಟ್ ಒನ್ನು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನು ನಾವು ನ್ಯಾಷನಲ್ ಇನ್ಕಮ್ ಅನ್ನೋ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ವಿ. PPP ಅಂತಂದರೆ ಒಬ್ಬ ವ್ಯಕ್ತಿಯ ಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳ ಉಂಟಾಗೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ ಕಳೆದ ವರ್ಷ 10,000 ಇತ್ತು, ಅವಾಗ ವಸ್ತುಗಳನ್ನು ಕೊಳ್ಳತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅಂತಂದರೆ 100 ಇದೆ, ರೈಟ್. ಇವಾಗ ಈ ವರ್ಷದಲ್ಲಿ 2021ರಲ್ಲಿ ಅವನ ಕೊಳ್ಳುವ ಸಾಮರ್ಥ್ಯ, ಅವನ ಹತ್ರ ಇರ್ತಕ್ಕಂಥ ಹಣ 20,000 ಆಗಿದೆ. ಸೊ ನಾವೀಗೇನು ತಿಳ್ಕೊಬೋದು, ಒಂದೇ ಒಂದು 100 ವಸ್ತುಗಳನ್ನು ಕೊಳ್ಳಬಹುದಾ? ನೋ, ಇವಾಗ ಅವನು ಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಅವನು 200 ವಸ್ತುಗಳನ್ನು ಈ ವರ್ಷದಲ್ಲಿ ಕೊಳ್ಳಬಹುದು. ಸೊ ಯಾವಾಗ ಒಬ್ಬ ವ್ಯಕ್ತಿಯ ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಳ ಉಂಟಾಗುತ್ತೋ ಆವಾಗ ಅದು ಬೇಡಿಕೆಯನ್ನು ಉಂಟು ಮಾಡುತ್ತೆ. ಸೊ ಇದೇ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ 100 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ ಕೊಳ್ಳುವ ಸಾಮರ್ಥ್ಯ ಹೆಚ್ಚಳ ಆದಾಗ ಆ ವಸ್ತುವಿನ ಬೆಲೆಯಲ್ಲಿ ಆಟೋಮೆಟಿಕಲಿ ಹೆಚ್ಚಾಗುತ್ತೆ, ರೈಟ್. ಸೊ ಈ ಅಂಶವನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇದು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಸೊ ಫಸ್ಟಿಂದ ನೋಡೋಣ, ಹಣದುಬ್ಬರ ಅಂತಂದರೆ ಒಂದು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾಗೋದು, ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಉಂಟಾಗೋದು, ಹಣದ ಮೌಲ್ಯ ಕುಸಿತ ಆಗೋದು. ಯಾವುದಾದ್ರೂ ಒಂದು ವಸ್ತುವಿನ ಬೆಲೆಯಲ್ಲಿ ಕಡಿಮೆ ಉಂಟಾದರೆ ಅದಕ್ಕೇನಂತ ಕರಿತೀವಿ ನಾವು, ಒಂದು ಹಣದ ಮೌಲ್ಯದಲ್ಲಿ ಕಡಿಮೆ ಉಂಟಾದರೆ ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಹಣದುಬ್ಬರ ಅಂತ ಕರಿತೀವಿ. ಹಣದ ಮೌಲ್ಯ ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಜನರಲ್ ಪ್ರೈಸ್ ಲೆವೆಲ್ ಅನ್ನೋ ಕಾನ್ಸೆಪ್ಟನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವು GPL ಅಂತ ಕರಿತೀವಿ. UPSCಗೆ ಇದನ್ನೇ ಕೇಳಿದ. ಈ ಕೆಳಗಡೆಯಲ್ಲಿ ಯಾವುದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಸೊ ರೈಸ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್, ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾಗಿ ಅದರ ಮೌಲ್ಯದಲ್ಲಿ ಕಡಿಮೆ ಉಂಟಾಗುತ್ತೆ, ಪೂರೈಕೆಯಲ್ಲಿ ಹೆಚ್ಚಳವಾಗುತ್ತೆ. ಸೊ ವಸ್ತುಗಳ ಬೆಲೆಯಲ್ಲಿ ಏನಾಗುತ್ತೆ, ಹೆಚ್ಚಳ ಉಂಟಾಗುತ್ತೆ. ಸೊ ಈ 3 ಸಿಂಬಾಲನ್ನು ಹಾಕ್ಕೊಂಡು ನೀವು ಹಣದುಬ್ಬರ ಅನ್ನೋ ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು. ಇದರಲ್ಲಿ 2 ಪ್ರಕಾರ ಇದ್ದಾವೆ. ಒಂದೇದು ಯಾವುದು ಅಂತಂದರೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್, ಬೇಡಿಕೆ ಪ್ರೇರಿತ ಹಣದುಬ್ಬರ. ಸೊ ಡಿಮ್ಯಾಂಡ್ ಅಂತಂದಾಗ ಒಂದು ವಸ್ತುವಿನ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾದರೆ ಆಟೋಮೆಟಿಕಲಿ ನಾವು ಹೆಚ್ಚು ಪೇ ಮಾಡಬೇಕಾಗತ್ತೆ, ರೈಟ್. ಸೊ ವಸ್ತುವಿನ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾದರೆ ಹೆಚ್ಚು ಪೇ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕಾರ್ ಬೆಲೆ ಕಳೆದ ವರ್ಷದಲ್ಲಿ ಕಡಿಮೆ ಇತ್ತು, ಈ ವರ್ಷ ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಬೈಕ್ದು ಕಾರ್ದು ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಡಿಮ್ಯಾಂಡ್ ಫುಲ್ ಬೇಡಿಕೆ ಪ್ರೇರಿತ ಹಣದುಬ್ಬರ ಅಂತ ಕರಿತೀವಿ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಈ ಪ್ರತಿಯೊಂದು ಕಾರಣವನ್ನು ಕೂಡ ನೀವು ಬಹಾಟ್ ಮಾಡಲೇಬೇಕು. ಕೊರತೆ ಹಣಕಾಸು, ಹಣದ ಪೂರೈಕೆಯಲ್ಲಿ ಹೆಚ್ಚಳ, ವಿದೇಶಿ ಸಂಗ್ರಹದಲ್ಲಿ ಹೆಚ್ಚಳ. ನೆನ್ಪಿಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ನಲ್ಲಿ ಈ ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡುವಾಗ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ತಿಳ್ಕೊಳ್ಳಿ, ಇದರಲ್ಲಿ ನಾವು 50-50 ಇಟ್ಕೋಬೇಕು. ಈ ಟಾಪಿಕ್ ಕಾನ್ಸೆಪ್ಟ್ ಕೂಡ ಇದೆ, ಹಾಗೆ ಫ್ಯಾಕ್ಚುಯಲ್ ಕೂಡ ಇದೆ. ಸೊ ಫ್ಯಾಕ್ಚುಯಲನ್ನು ಬ್ಯಾಟ್ ಮಾಡಲೇಬೇಕು, ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ 50 ಕಾನ್ಸೆಪ್ಟನ್ನು ಬ್ಯಾಟ್ ಮಾಡಿ 50 ಫ್ಯಾಕ್ಚುಯಲ್ ಆಗಿ ನೆನ್ಪಿಟ್ಕೋಬೇಕು. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ನಾಳೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಬರುತ್ತೆ. ಸೊ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದರೆ ಏನು,
ಅದಕ್ಕೆ ರೀಸನ್ಸ್ಗಳೆಂದರೇನು ಎಲ್ಲವನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಎಲ್ಲರಿಗೂ ಈ ದಿನ ಶುಭವಾಗಲಿ. ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಹಿಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನೀವು ಸಜೆಷನ್ಸನ್ನು ಕೊಡ್ಬೋದು. ಇಗ್ನೈಟ್ಸ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ಸೊ ಇವತ್ತು ಒಬ್ಬ ವ್ಯಕ್ತಿಯ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ಕೊಳ್ಳೋರಿದ್ದೀವಿ. ಆಫ್ಟರ್ನೂನ್ ಅಥವಾ ಈವ್ನಿಂಗ್ನಲ್ಲಿ ಆ ವ್ಯಕ್ತಿ ಹೇಗೆ ಸಕ್ಸಸ್ ಆದರು, ನಿನ್ನೆ ಬಿಟ್ಟಿರ್ತಕ್ಕಂಥ PSನಲ್ಲಿ ತಮ್ಮ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಗೆದ್ದಿದ್ದಾರೆ. ಆ ವ್ಯಕ್ತಿ ಕುರಿತು ನಾವು ವಿಶೇಷ ವ್ಯಕ್ತಿ ಕುರಿತು ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ಮ ಪ್ರಶ್ನೆಗೆ ಅವ್ರ ಆನ್ಸರನ್ನು ಕೂಡ ಮಾಡ್ತಾರೆ. ಸೊ ಮೀಟ್ ಮೀ ಇನ್ ದ ಈವ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಗುಡ್ ಡೇ. ಥ್ಯಾಂಕ್ ಯು ಆಲ್.